ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹನುಮ ಜಯಂತಿ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮೈದ್ನವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು, ನನ್ನ ತಂಗಿ ಹಾಗೆ ನಮ್ಮ ಫ್ರೆಂಡ್ ಇನ್ನೊಬ್ಬರು 3 ಜನ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇನ್ನು ನನ್ನ ಮಗನೂ ಸ್ಕೂಲ್ಗೆ ಹೋಗಿದ್ದ, ನಮ್ಮ ಮನೆಯವರು ಡ್ಯೂಟಿಗೆಲ್ಲ ಹೋಗಿದ್ದರು. ಹಾಗಾಗಿ ನಾವೇ 3 ಜನ ಹೋಗ್ತಾ ಇದ್ದೀವಿ. ಈಗ ಅವ್ರ ಮನೆ ಹತ್ರ ಬಂದೆ. ಆಲ್ರೆಡಿ ಅವಳು ರೆಡಿ ಆಗಿಬಿಟ್ಟು ನಂಗೆ ವೆಯ್ಟ್ ಮಾಡ್ತಾಯಿದ್ಲು. ಏನು ಮಾಡ್ತಿದ್ದೀರಿ ಮಗಳು? ಏನು ಮಾಡ್ತಿದ್ದೀರಾ? ಪ್ಯಾಂಪಸ್ ಎಲ್ಲ ಹಾಕೊಂಡಿದ್ದೀರಾ? ಪ್ಯಾಂಪಸ್ ಎಲ್ಲ ಫ್ರಾಕ್ ಹಾಕೊಂಡಿದೆಯಲ್ಲಮ್ಮ. ಎಲ್ಲಿ ಹೊರಟಿದ್ದೀರಾ ನೀವು? ಗುಂಡ ಎಲ್ಲಿಗೆ ಹೊರಟಿರಾ? ಎಲ್ಲಿಗೆ ಹೊರಟಿದ್ದೀರ ನೀವು? ಜಿಜ್ಜಿ ಕಡೆಗೆ ಹೋಗ್ತಿದ್ದೀರಾ? ದೂರಿ ದೂರಿ ಮಾಡಮ್ಮ. ದೂರಿ ದೂರಿ ಮಾಡವ ಜಾಣ ಮಗಳು. ದೂರಿ ದೂರಿ ಮಾಡಮ್ಮ. ನೀವು ಮಾಡವ ದೂರಿ ದೂರಿ ಮಾಡಲ್ಲ ಕಳ್ಳಿ. ಹೋಗೋಣ ಬಾ ಬಾರಮ್ಮ. ಇನ್ನು ಮನೆಯಿಂದ ಹೊರಟಿ ಬಂದ್ವಿ. ಹಾಗೆ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೋಬೇಕಾಯಿತು. ಇನ್ನು ಪೂಜೆ ಸಾಮಾನೆಲ್ಲ ತಗೊಂಡು ನಾವು ಮನೆಯಿಂದ ಹೊರಟಾಗಿ ಒಂದು 12:15 ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಒಂದು 12:45 ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಹೊರಟ್ವಿ. ಇನ್ನು ಇದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಇದರೊಳಗೇ ಚಾಮುಂಡೇಶ್ವರಿ ದೇವಸ್ಥಾನನೂ ಕೂಡ ಇದೆ. ಹಾಗೆ ಈ ಕಡೆ ಕಾಣ್ತಿರೋದು ಕೋಟೆ. ಅದು ತುಂಬ ವರ್ಷಗಳ ಕಾಲದ್ದು. ಅದರದ್ದು ಏನೇನು ಇತಿಹಾಸ ಇದೆ ಇನ್ನೊಂದು ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಆ ಕೋಟೆ ಒಳಗೂ ಕೂಡ ಒಂದು ಶಿವನ ದೇವಸ್ಥಾನ ಇದೆ. ಇನ್ನು ಅಲ್ಲಿಂದ ಬಂದ್ವಿ ದೇವಸ್ಥಾನಕ್ಕೆ. ತುಂಬ ರಶ್ ಇತ್ತು ಇವತ್ತು. ದೇವಸ್ಥಾನನೂ ಕೂಡ ಅಷ್ಟೇ. ನಾವು ಆಲ್ರೆಡಿ ಬೇಗ ಬರೋಣ ಅಂದ್ಕೊಂಡ್ರೆ ಅಷ್ಟು ಬೆಳಗ್ಗೆ ಬೇಗ ಏನಕ್ಕೆ ಬರೋದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಬಂದ್ವಿ. ಇನ್ನು ಬರ್ತಿದ್ದಂಗೆ ಹೊರಗಡೆ ಕರ್ಪೂರ ಎಲ್ಲ ಅಂಟಿಸ್ಬಿಟ್ಟು ಇನ್ನು ಒಳಗಡೆ ಹೋದ್ವಿ. ದೇವಸ್ಥಾನ ಅಂತೂ ಸಖತ್ತಾಗಿ ಡೆಕೋರೇಷನ್ ಮಾಡಿದರು ಮಾತ್ರ. ಇನ್ನು ಇಲ್ಲಿ ಹೋಮ ಎಲ್ಲ ನಡೆದಿತ್ತು. ಅಲ್ಲೂ ಕೂಡ ಕೈ ಮುಗಿದು ಇದು ಪ್ಲೇಗಿನಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಇರೋದು ಆಂಜನೇಯ ಸ್ವಾಮಿ. ಇದನ್ನು ತೇರಿ ಕೂರಿಸೋಂಥದ್ದು ಇದೇನೆ. ಅಲ್ಲೆಲ್ಲ ಕೈ ಮುಗಿದು ಇನ್ನು ಒಳಗಡೆ ಹೋದ್ವಿ. ಒಳಗಡೆ ಹೋದರೆ ಪೂಜೆ ಮಾಡ್ಸೋಕ್ಕೆ ನಮಗೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಾಗಾಗಿ ನಾನು ಅಲ್ಲಿ ದೇವಸ್ಥಾನದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅಷ್ಟರಲ್ಲಿ ಜನ ಕಮ್ಮಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗಡೆ ನವಗ್ರಹ ಕೂಡ ಇದೆ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಇದ್ರ ಪಕ್ಕನೇ ಶಿವಾಲಯ ಕೂಡ ಇದೆ ಇನ್ನೊಂದು. ಇಲ್ಲಿ ಪ್ರತಿ ಪೌರ್ಣಮಿಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ಪ್ರತಿ ಪೌರ್ಣಮಿಲೂ ಬೆಣ್ಣೆ ಅಲಂಕಾರ ಇರುತ್ತೆ. ಈ ಅಲಂಕಾರ ಮಾಡೋರು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಯಾವಾಗಲೂ ಅಷ್ಟೇ, ಪೌರ್ಣಮಿಲೂ ಅಷ್ಟೇ, ಅಭಿಷೇಕ ಇದ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆಂಜನೇಯ ಸ್ವಾಮಿನ. ಇನ್ನು ಸ್ವಲ್ಪ ಜನ ಕಮ್ಮಿ ಆಗ್ತಿದ್ದಂಗೆ ನಾವು ಕೂಡ ಪೂಜೆ ಕೊಟ್ವಿ. ಹಾಗೆ ದೇವಸ್ಥಾನದಲ್ಲಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂದ್ಕೊಂಡ್ವಿ. ಆ ಜನದ ರಶಲ್ಲಿ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ಅಲ್ಲೇ ದೇವಸ್ಥಾನದಲ್ಲೇ ಕೂತ್ವಿ. ಆಚೆ ಬೇರೆ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ ಊಟದ ಹತ್ರ. ಹಾಗಾಗಿ ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ, ಅಲ್ಲೋಗಿ ನಿಂತ್ಕೊಳ್ಳೋ ಬದಲು ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ವಿ. ನಮ್ಮ ಪಾಪನ ಕೆಳಗಡೆ ಕೂರಿಸಿ ಅವಳನ್ನ. ಇದು ನಮ್ಮ 2ನೇ ಮಗಳು. ಫಸ್ಟ್ನೇ ಅವಳು ಬೆಂಗಳೂರಿಗೆ ಬಿಟ್ಟು ಬಂದಿದ್ದಾಳೆ. ನನ್ನ ತಂಗಿ ಇಬ್ಬರು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಇನ್ನು ಚಿಕ್ಕವಳು. ಹಾಗಾಗಿ ಅವ್ರ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದಾಳೆ. ನಾನು ಕೆಳಗಡೆ ಕೂರಿಸಿದ್ರೆ ಸಾಕು, ಅವ್ರ ಅಮ್ಮನ ಹತ್ರ ಹೋಗ್ತಾಯಿದ್ಲು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಊಟದ ಹತ್ರ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಊಟದ ಹತ್ರ. ಆಲ್ರೆಡಿ ಮಧ್ಯಾಹ್ನ ಊಟ ಟೈಮ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗಿ ಒಂದು 2-3 ಪಂಕ್ತಿ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ಊಟನೂ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ದಿನದ ಅಲಂಕಾರದ ಫೋಟೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಅಲಂಕಾರ ಮಾಡಿದ್ದು. ಹಾಯ್, ನಾನಿವಾಗ ಮತ್ತೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಪ್ರಾಜೆಕ್ಟ್ ವರ್ಕಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಏನು ಪ್ರಾಜೆಕ್ಟ್ ವರ್ಕ್ ಪಾಪು ನಾವು ಮಾಡ್ತಾಯಿರೋದು? ಏನು ಪ್ರಾಜೆಕ್ಟ್ ವರ್ಕ್ ನೀವು ಮಾಡ್ತಾಯಿರೋದು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹಾಗಂದ್ರೆ ಏನು? ಏನಿಲ್ಲ. ಇನ್ನು ನೆಕ್ಸ್ಟ್ ಡೇನೇ ನನ್ನ ಮಗನ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಇತ್ತು. ಹಾಗಾಗಿ ಅದನ್ನು ಬರ್ತಾ ಸ್ಕೂಲಿಂದ ಎಲ್ಲ ತೊಗೊಂಡು ಬಂದಿದ್ವಿ.
ಮನೆಯವ್ರು ಬರ್ತಿದ್ದಂಗೆ ಅದನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಒಂದೇ ದಿನದಲ್ಲೇ ಇದನ್ನು ಕಂಪ್ಲೀಟ್ ಮಾಡಬೇಕಾಯಿತು. ಫಸ್ಟೇ ಮಾಡಿಟ್ಟರೆ ನನ್ನ ಮಗನ ಕೈ ಸರಿ ಇರಲ್ಲ, ಅದು ಇದು ಮುಟ್ತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಶುಕ್ರವಾರ ನೈಟೇ ಇದನ್ನು ರೆಡಿ ಮಾಡಿದ್ವಿ. ಹಾಗೆ ಇವರಿಗೆ ಪಬ್ಲಿಕ್ ಫೆಸಿಲಿಟೀಸ್ ಅನ್ನೋ ಟಾಪಿಕ್ ಕೊಟ್ಟಿದ್ದರು. ನಾನು ಅದರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಚೂಸ್ ಮಾಡಿದೆ. ಇನ್ನು ಹಾಸ್ಪಿಟಲ್, ಸ್ಕೂಲು ಆಲ್ರೆಡಿ ಮಕ್ಕಳೆಲ್ಲ ಹೆಸರು ಕೊಟ್ಬಿಟ್ಟಿದ್ರು. ಹಾಗಾಗಿ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಚೂಸ್ ಮಾಡಿದ್ದೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವನಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಮನೆಯವರು ಡ್ಯೂಟಿಯಿಂದ ಬರ್ತಿದ್ದಂಗೆ ಅವ್ರಿಗೂ ಕೂಡ ಇದೇ ಕೆಲಸ ಆಗೈತೆ. ಅವ್ರಿಗೂ ರೆಸ್ಟೇ ಸಿಗಲಿಲ್ಲ. ನಾನೇ ರೆಡಿ ಮಾಡೋಣ ಅಂದ್ಕೊಂಡೆ. ನಾನು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟರಲ್ಲಿ ಮಧ್ಯಾಹ್ನ ಆಯ್ತಲ್ವ, ಹಾಗಾಗಿ ಸುಮ್ಮನೆ ಇದ್ದೆ. ಈಗ ನಮ್ಮ ಮನೆಯವರು ಬರಲಿ ಒಟ್ಟಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಥರ್ಮೋಕೋಲೆಲ್ಲ ಇದು ಮಾಡಿ ಡ್ರಾಯಿಂಗ್ ಶೀಟೆಲ್ಲ ಅಂಟಿಸ್ಬಿಟ್ಟು ಮತ್ತೆ ಇದೆಲ್ಲ ತರಕ್ಕೆ ಹೋಗಿದ್ರು. ಇದು ವೆಹಿಕಲ್ಸ್ ಎಲ್ಲ ನಾನು ಪೇಪರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವರು ಅದನ್ನೆಲ್ಲ ಮಾಡ್ಕೊಂಡು ಕೂತ್ರೆ ಬೆಳಗಿನ ಜಾವ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಬಂದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿದ್ವಿ. ಯಾಕಂದರೆ ನಮಗೂ ಕೂಡ ಟೈಮ್ ಇರಲಿಲ್ಲ, ಬೆಳಗ್ಗೆ ಸಬ್ಮಿಟ್ ಮಾಡಬೇಕಾಯ್ತಲ್ಲ. ಹಾಗಾಗಿ ಫೈನಲಿ ನನ್ನ ಮಗನ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡ್ತಾಯಿದ್ವಿ. ಇದೆಲ್ಲ ಮುಗಿಷ್ಟರಲ್ಲಿ 11:30 ಆಯಿತು. ಅಂತೂ ಕಂಪ್ಲೀಟ್ ಆಯಿತು. ನಾವು ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವು, ಕಂಪ್ಲೀಟ್ ಮಾಡಿದ್ವು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಅವನಿಗೆ 9:30 ಅಷ್ಟರಲ್ಲಿ ನಮ್ಮನೆಯವ್ರು ಸ್ಕೂಲ್ಗೆ ಬಿಡೋಕ್ಕೆ ಹೊರಟಿದ್ರು. ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಅವನಿಗೂ ಸಿರಪೆಲ್ಲ ಹಾಕ್ಸ್ಬಿಟ್ಟು ಕಳಿಸ್ದೆ. ಪೇರೆಂಟ್ಸ್ಗೆಲ್ಲ ಹೇಳಿದ್ರು, ಅಂದರೆ ಮುಂಚೆನೇ ಹೋದರೆ ಅವರಿಗೆ ಜಡ್ಜ್ಮೆಂಟ್ ಮಾಡೋದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ 12 o'clock ಮೇಲೆ ಪೇರೆಂಟ್ಸ್ ಬರೋಕ್ಕೆ ಹೇಳಿದರು. ಸೊ ಹಾಗಾಗಿ ನಾನು ನನ್ನ ತಂಗಿ ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ಮೇಲ್ಗಡೆ ಕಳಿಸಿದ್ವಿ. 5th, 6th, 7th ಥರ್ಡ್ ಸ್ಟ್ಯಾಂಡರ್ಡ್ ಅವ್ರಿಗಲ್ಲ. ಅಲ್ಲಿ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಮ್ಯುನಿಟಿ ಬಗ್ಗೆ, ಹಾಗೆ ವಾಟರ್ ಪ್ಯೂರಿಫಿಕೇಷನ್ ಆಗಿರಲಿ, ಸೋಲಾರ್ ಸಿಸ್ಟಮು, ತುಂಬ ಅಂದರೆ ಒಂದೊಂದು ಕ್ಲಾಸ್ ವೈಸ್ ಅವ್ರಿಗೆ ಏನು ಟಾಪಿಕ್ಸ್ ಕೊಟ್ಟಿರ್ತಾರೆ. ಎಕ್ಸ್ಪ್ಲೈನ್ ಅಬೌಟ್ ವಾಟರ್ ಪ್ಯೂರಿಫಿಕೇಷನ್ ನೋಡ್ತಾ ಇದ್ದಂಗೆ ನಾವು ಓದುವಾಗ ಅಷ್ಟೇ ಪ್ರಾಜೆಕ್ಟ್ ವರ್ಕ್ ಅಂದರೆ ಏನೋ ಒಂಥರ ಖುಷಿ. ನಾವು ಅದನ್ನು ಯಾವ ಥರ ಟಾಪಿಕ್ಸ್ ಕೊಡ್ತಾರೆ ಅಂದರೆ ಅವಾಗ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಂತ ಇರ್ತಿರ್ಲಿಲ್ಲ. ನಾವೇ ಯಾವ್ದಾದ್ರು ಚೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ವು. ಅದು ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಇದು ಅಷ್ಟೇ, ಇದನ್ನು ಕಿಡ್ನಿ ಪ್ಯೂರಿಫಿಕೇಷನ್ ಎಂದು ಮಾಡಿದರು. ಅದರಲ್ಲೆಲ್ಲ ನಮಗೆ ಚಂದ್ರಯಾನ 3 ಇಷ್ಟ ಆಯಿತು. ಹಾಗೆ ಚಂದ್ರಯಾನ 2 ಅಷ್ಟೇ ಚೆನ್ನಾಗಿ ಮಾಡಿದ್ದು ಹುಡುಗ. ಅದಾಗ್ತಿದ್ದಂಗೆ ನೆಕ್ಸ್ಟು ಪ್ರಿನ್ಸಿಪಲ್ಲು ಮತ್ತು ಜಡ್ಜ್ ಮಾಡಿದ್ರಲ್ಲ, ಟೀಚರ್ಸ್ ಎಲ್ಲ ಬಂದರು. ಅಲ್ಲೇ ಮೇಲ್ಗಡೆ ಫಂಕ್ಷನ್ಗೆ. ಸೊ ನಾವು ಕೂಡ ಅಲ್ಲಿ ಕೂತ್ಕೊಂಡು ಆ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ. ಪ್ರೈಸ್ ಅನೌನ್ಸ್ ಮಾಡ್ತಿದ್ರು 5th, 6th, 7th ಮಕ್ಕಳಿಗೆ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಜಡ್ಜ್ ಮಾಡೋದಕ್ಕೆ ಹೈಸ್ಕೂಲ್ ಟೀಚರ್ಸ್ ಇಬ್ಬರನ್ನ ಕರೆಸಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮಗನ ಕ್ಲಾಸ್ ರೂಮ್ಗೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ ಪಬ್ಲಿಕ್ ಫೆಸಿಲಿಟೀಸ್ ಟಾಪಿಕ್ ಕೊಟ್ಟಿದ್ರಲ್ಲ. ಕೆಲವರು ಪಾರ್ಕು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ಹಾಗೆ ಸಿಗ್ನಲ್ಲು, ಟ್ರಾಫಿಕ್ ಸಿಗ್ನಲ್ಲು, ಸ್ಕೂಲು, ಪೋಸ್ಟ್ ಆಫೀಸು, ಇದೇ ರೀತಿ ಸುಮಾರು ಟಾಪಿಕ್ಸಲ್ಲಿ ಮಾಡಿದರು. ನನ್ನ ಮಗ ಹೋಗ್ತಿದ್ದಂಗೆ ತಲೆ ತಗ್ಸ್ಕೊಂಡು ಕೂತಿದ್ದ. ಅವನ ಹತ್ರ ಒಂದು ಸ್ವಲ್ಪ ಮಾತಾಡಿ, ಹಾಗೆ ನನ್ನ ಮಗನ ಕ್ಲಾಸಲ್ಲೇ ನಮ್ಮ ಮನೆ ಹತ್ರ ಇರೋ ಹುಡುಗಿರೇ ಸುಮಾರು ಜನ ಇದ್ದಾರೆ. ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಯಾವ್ಯಾವ ಥರ ಟಾಪಿಕ್ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಳು ಕೂಡ ನಮ್ಮ ಪಾರ್ಲರಿಗೆ ಕಸ್ಟಮರ್ ಬರ್ತಾರೆ, ಅವ್ರ ಮಗಳು. ಅವಳಿಗೂ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅದು ಇದು ಅಂತ ಅವಳಿಗೂ ಚೂರು ರೇಗಿಸ್ಕೊಂಡು ಅವ್ರ ಕ್ಲಾಸ್ ಹತ್ರನೇ ಇದ್ವಿ. ಅಷ್ಟೊತ್ತಿಗೆ ಅವ್ರ ಮ್ಯಾಮ್ ಬಂದರು. ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಬೇರೆ ಬೇರೆ ಕ್ಲಾಸಲ್ಲಿ ಯಾವ ಥರ ವರ್ಕ್ ಮಾಡಿದ್ದಾರೆ ಅಂತ ನೋಡೋಣ ಅಂತೇಳ್ಬಿಟ್ಟು ಮತ್ತು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಮತ್ತು ಫೋರ್ತ್ ಸ್ಟ್ಯಾಂಡರ್ಡ್ಗೆ ಹೋದ್ವಿ. ಅಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಅಲ್ಲಿಗೆ ಎಲ್ಲ ಮಕ್ಕಳಿಗೂ ಸೇಮ್ ಟಾಪಿಕ್ ಕೆಲವು ಸಿಗ್ನಲ್ ಟ್ರಾಫಿಕ್, ಹಾಗೆ ಪಾರ್ಕಿಂದು ಮತ್ತು ಝೂದು ಈ ಥರ ಎಲ್ಲ ಕೊಟ್ಟಿದ್ರು. ಅದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋಗುವಾಗ ನನ್ನ ತಂಗಿ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು, ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅಂತ ಅಂದ್ಲು. ಸೊ ನಾವು ಅಲ್ಲಿಂದನೇ ಹೋದ್ವಿ. ನನ್ನ ಮಗನ ಸ್ಕೂಲ್ಗೂ ಮನೆಗೂ ಒಂದು 15 minutes ಆಗುತ್ತೆ ಅಷ್ಟೇ, ನಮಗೆ ವಾಕಬಲ್ ಡಿಸ್ಟೆನ್ಸೇ.
ಇನ್ನು ಸೂಪರ್ ಮಾರ್ಕೆಟಿಗೆ ಹೋಗ್ತಿದ್ದಂಗೆ ನನಗೇನು ಶಾಪಿಂಗ್ ಮಾಡೋದಿರಲಿಲ್ಲ, ನನ್ನ ತಂಗಿ ಜೊತೆ ಹೋದೆ ಅಷ್ಟೇ. ಇನ್ನು ನನ್ನ ಮಗನ ಕರ್ಕೊಂಡು ಹೋಗಿದ್ನಲ್ಲ, ಹಾಗಾಗಿ ನಮಗೂ ಕೂಡ ಟ್ಯಾಕ್ಸ್ ಬಿತ್ತು ಅಲ್ಲಿ. ಮಕ್ಳನ್ನ ಕರ್ಕೊಂಡೋದ್ರೆ ಗೊತ್ತಿದ್ದೇ ಇದೆಯಲ್ವ, ಈಗ ಬೇರೆ ಕಡೆ ಕರ್ಕೊಂಡೋದ್ರೇ ಅದು ಇದು ಅಂತ ಕೇಳ್ತಾರೆ, ಬಿಡಲ್ಲ. ಇನ್ನು ಸೂಪರ್ ಮಾರ್ಕೆಟಿಗೆಲ್ಲ ಕರ್ಕೊಂಡೋದ್ರೆ ಅಲ್ಲಿ ಕಂಡಿದ್ದೆಲ್ಲ ಬೇಕು ಅಂತಾರೆ. ನನಗೊಂದು ಸ್ವಲ್ಪ ನನ್ನ ಮಗ ಟ್ಯಾಕ್ಸ್ ಹಾಕ್ದ. ಇನ್ನು ಅದು ಮುಗಿಸ್ಕೊಂಡು ಸೀದಾ ಮತ್ತೆ ನಮ್ಮ ಮನೆಗೇನು ಹೋಗಲಿಲ್ಲ, ನನ್ನ ತಂಗಿ ಮನೆಗೆ ಹೋದೆ. ನಾನು ಸಂಜೆ ಪಾರ್ಲರ್ ಹತ್ರ ಬೇಗ ಹೋಗೋದಿತ್ತು. ಪಾರ್ಲರಿಗೆ ಇನ್ನು 3 ದಿನ ಟೈಮ್ ಇತ್ತು ಕ್ಲೋಸ್ ಮಾಡೋದಕ್ಕೆ. ಅಷ್ಟರಲ್ಲಿ ಅದನ್ನು ಕೂಡ ಎಲ್ಲ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಬೇಕಾಗಿತ್ತು. ಹಾಗಾಗಿ ನನ್ನ ತಂಗಿ ಮನೆಯಲ್ಲೇ ಹೋದೆ. ಅಲ್ಲೇ ಊಟ ಮಾಡ್ಕೊಂಬಿಟ್ಟು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ, ನೀವು ನಮ್ಮ ಮನೆಯವ್ರು ಸಂಜೆ ಕೆಲಸದಿಂದ ಬರ್ತೀನಿ ಅಂದರು. ಆ ಟೈಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋದ್ವಿ. ಇನ್ನು ಈವ್ನಿಂಗ್ 6:00 6:30 ಆಗಿತ್ತು ನಾನು ಪಾರ್ಲರ್ ಹತ್ರ ಬಂದಾಗ. ಇದೇ ನನ್ನ ಪಾರ್ಲರು, ತುಂಬ ಚಿಕ್ಕದಾಗೇ ಇದೆ, ಅಂದರೆ ತುಂಬ ದೊಡ್ಡ ಹೈಫೈ ಸಲೂನ್ ಏನಲ್ಲ. ನಮ್ಮೂರಲ್ಲಿ ಇಲ್ಲಿ ಬಿಸ್ನೆಸ್ಸಿಗೆ ತಕ್ಕಂಗೆ ನನಗೆ ಪಾರ್ಲರ್ನ ಮಾಡ್ಕೊಂಡಿದ್ದೆ. ಇನ್ನು 2-3 ದಿನ ಕಳೆದ್ರೆ ಕ್ಲೋಸ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸುಮಾರು ದಿನ ಆಗಿತ್ತು, ಒಂದು 20 ಡೇಸ್ ಮೇಲಾಗಿತ್ತು. ನನ್ನ ಮಗನ ಫ್ಯಾನ್ಸಿ ಡ್ರೆಸ್ಸಿಗೆ ಕಾಂಪಿಟೇಷನ್ ಇತ್ತಲ್ವ, ಅವಾಗ ಬಂದಿದ್ದಷ್ಟೇ ಮೇಕಪ್ ಮಾಡೋದಕ್ಕೆ. ಅದಾದಮೇಲೆ ನಾನು ಪಾರ್ಲರ್ ಕಡೆ ಬಂದಿರಲಿಲ್ಲ, ಎಲ್ಲ ಮೆಸ್ಸಿ ಆಗೋಗಿತ್ತು. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕಿಟ್ಟಿದ್ದೆ ಎಲ್ಲದನ್ನು. ಇವಾಗ ಬಂದು ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಏನು ಪ್ಯಾಕ್ ಮಾಡಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ನಾನು ಮದುವೆ ಆದಮೇಲೆ ಗಾರ್ಮೆಂಟ್ಸ್ಗೂ ಹೋಗಿದ್ದೆ, ಕಂಪ್ನಿಲೂ ವರ್ಕ್ ಮಾಡಿದ್ದೆ. ನನ್ನದೇ ಅಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಈ ಪಾರ್ಲರಲ್ಲಿ. ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಒಂದು 50,000 ಬಂಡವಾಳ ಹಾಕಿ ಅಷ್ಟೇ. ಅದು ಅಡ್ವಾನ್ಸ್ ಎಲ್ಲ ಸೇರಿಬಿಟ್ಟು. ಇದು ಡೋರ್ ಸೆಟ್ ಕೂಡ ಮಾಡಿಸಿರ್ಲಿಲ್ಲ ನಾನು. ಬರೀ ಇದೊಂದು ಕರ್ಟನ್ ಹಾಕ್ಕೊಂಬಿಟ್ಟು ನಾನೊಂದು 6 ತಿಂಗಳು ಪಾರ್ಲರ್ ಮಾಡಿದೆ. 2020 ಮಾಡಿದ್ದು, ಕರೋನಾ ಟೈಮಲ್ಲಿ. ಅದಾದಮೇಲೆ ಒಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಪಾರ್ಲರ್ನ ಇಂಪ್ರೂವ್ ಮಾಡ್ಕೊತ ಬಂದೆ. ಆ್ಯಂಡ್ ಮತ್ತು ಒಂದೊಂದೇ ವಸ್ತುಗಳನ್ನ ಕೂಡ ತೊಗೊಂಬಂದೆ. ಬರೀ 2 ಜ್ಯುವೆಲರಿ ಸೆಟ್ಟು, ಹಾಗೆ 2 ಮಿರರು, 2 ಚೇರು, ಅದೊಂದು ಕರ್ಟನ್ ಹಾಕ್ಕೊಂಡು ನಾನು ಮಾಡಿದ್ದಂಥದ್ದು ಪಾರ್ಲರ್ ಇದು. ಇದರಿಂದ ನಾನು ಚೆನ್ನಾಗಿ ಅರ್ನ್ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದ ಟೈಮಲ್ಲೆಲ್ಲ ನಮಗೆ ಅಮೌಂಟಿನ ಪ್ರಾಬ್ಲಮ್ ಇದ್ದಾಗೆಲ್ಲನೂ ಕೂಡ ಚೆನ್ನಾಗಿ ನಾನು ಇದರಿಂದ ದುಡ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಈಗ ಮನೇಲೇ ಇರಬೇಕಲ್ಲ, ಪಾರ್ಲರ್ ಕ್ಲೋಸ್ ಮಾಡ್ತಿದ್ದೀನ ಅನ್ನೋದು ಒಂದು ತುಂಬ ಬೇಜಾರಂತೂ ಆಗ್ತಾಯಿದೆ. ನೋಡೋಣ, ಸುಮ್ಮನೆ ಕೂತಿದ್ದೀನಿ, ಏನು ಮಾಡೋದು ಅಂತ. ಅಷ್ಟು ಬ್ಯೂಟಿಷಿಯನ್ ಕೋರ್ಸ್ ಒಂದೇ ಕಲ್ತಿದ್ದು. ಆಮೇಲೆ ಇದರಲ್ಲೇ ಅರ್ನ್ ಮಾಡಿ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕೂಡ, ಇದರಿಂದನೇ ನನ್ನ ಸ್ವಂತ ದುಡ್ಡಿಂದ ಏನು ನಾನು ಹಾಕಿಲ್ಲ, ಈ ಪಾರ್ಲರಲ್ಲಿ ದುಡ್ದಿರೋಂಥ ದುಡ್ಡಿಂದನೇ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸು ಕಲ್ತಿದ್ದು. ಹಾಗೆ ಮತ್ತು ಸುಮಾರು ಮಾಸ್ಟರ್ ಕ್ಲಾಸಸ್ನೆಲ್ಲ ಅಟೆಂಡ್ ಆಗಿದ್ದು ಇಲ್ಲಿ ನಾನು ಅರ್ನ್ ಮಾಡಿರೋ ದುಡ್ಡಿಂದಲೇ. ಅದೊಂದು ಖುಷಿ ಇದೆ. ನನ್ನ ಹತ್ರ ಕೈಯಲ್ಲೊಂದು ಕೆಲಸ ಇದೆ, ಎಲ್ಲಾದರೂ ಹೋದರೂ ಕೆಲಸ ಮಾಡ್ಕೊತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಮತ್ತು ಬೇರೆ ಕಡೆ ಶಾಪ್ ಮಾಡ್ತೀನಿ ಅಂದ್ರೂ ಭಯ ಇರಲ್ಲ. ಫಸ್ಟ್ ಶಾಪ್ ಮಾಡಿದಾಗ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ, ಬಟ್ ಈಗಿನ ಥರ ಭಯ ಇಲ್ಲ. ಆ್ಯಂಡ್ ಹೊರಗಡೆ ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ನಾನು ಕೂಡ ಕಲ್ತಿದ್ದೀನಿ ಪಾರ್ಲರ್ ಸಲೂನ್ ಮಾಡ್ಕೊಂಡ್ಮೇಲೆ. ನಾವು ಏನೇ ಕೆಲಸ ಮಾಡ್ತೀವಿ ಅಂತ ನಾವು ಕೈಯಲ್ಲಿ ನಮ್ಗೆ ಎಷ್ಟೇ ಪರ್ಫೆಕ್ಷನಿಸ್ಟ್ ಆಗಿದ್ರೂ ಕೂಡ ನಾವು ಹೊರಗಡೆ ಶಾಪ್ಗಳು ಮಾಡ್ಕೊಂಡಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಆ ನರ್ವಸ್ನೆಸ್ ಕೂಡ ಇದ್ದೇ ಇರುತ್ತೆ. ಕಸ್ಟಮರ್ಸ್ ಒಂದೊಳ್ಳೆ ರಿವ್ಯೂ ಬರೋ ತನಕ. ಆಮೇಲೆ ಯಾವಾಗ ಕಸ್ಟಮರ್ಗಳು ಅಡ್ಜಸ್ಟ್ ಆಗ್ತಾರೋ ಆವಾಗ ಖುಷಿ ಐತಿ. ಬಟ್ ಎಲ್ಲೇ ಹೋದರೂ ಆರಾಮಾಗಿ ಕೆಲಸ ಮಾಡ್ತೀನಿ, ಕಸ್ಟಮರ್ಸ್ನ ಕೂಡ ಆರಾಮಾಗಿ ಅಟೆಂಡ್ ಮಾಡ್ತೀನಿ, ಯಾವುದೇ ನರ್ವಸ್ನೆಸ್ ಇಲ್ಲದೆ. ಅದೊಂದು ನನಗೆ ಚೆನ್ನಾಗಿ ಕಲ್ತಿದ್ದೀನಿ ಪಾರ್ಲರಿಂದ. ಸೊ ಈಗ ನಮ್ಮನೆಯವರು ಬಂದರು, ಎಲ್ಲ ಬೇಗ ಪ್ಯಾಕ್ ಮಾಡ್ತೀನಿ. ಸೊ ನಾನು ಕೂಡ ಬ್ಯಾಗ್ಗಳೇನೂ ತಂದಿರಲಿಲ್ಲ, ಎಲ್ಲ ಪ್ಯಾಕ್ ಮಾಡಿದ್ವಿ. ನಮ್ಮ ತಂಗಿ ಮನೆಯಿಂದ ಹಂಗೆ ಬಂದಿದ್ದರಿಂದ ಮತ್ತೆ ನಮ್ಮ ಮನೆಗೆ ಹೋಗೋಕ್ಕೆ ಕಳಿಸ್ದೆ. ಅವರು ಹೋಗಿ ಬ್ಯಾಗ್ ತೊಗೊಂಡು ಹಂಗೆ ಕಾರ್ ತೊಗೊಂಬರ್ತೀನಿ ಅಂತ ಹೇಳಿ ಹೋದರು. ನಾನು ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಇದು ಫೇಶಿಯಲ್ ಕ್ರೀಮು ಮತ್ತು ವ್ಯಾಕ್ಸಿಂಗಿನ ಕ್ರೀಮ್ ಎಲ್ಲ ಇತ್ತು. ಆಮೇಲೆ ಅದರಲ್ಲಿ ಯಾವುದ್ಯಾವುದು ಎಕ್ಸ್ಪೈರಿ ಆಗಿದೆಯೋ ಅದನ್ನೆಲ್ಲ ನೋಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಮನೆಯವರಾಗ್ಬಿಟ್ರೆ ಎಲ್ಲ ಒಂದೇ ಸರ್ತಿ ತುಂಬ್ಕೊಂಬರೋರು, ಬೇಕಾಗಿರೋದು ಬೇಡವಾಗಿರೋದು ಎಲ್ಲ. ಸೊ ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡೋದ್ರೆ ನನಗೆ ಮತ್ತೆ ಮನೇಲಿ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ಸಪ್ರೇಟಾಗಿ ಪ್ಯಾಕ್ ಮಾಡ್ತಾಯಿದ್ದೆ. ಅಂದರೂ ಪ್ಯಾಕ್ ಮಾಡುವಾಗಲೂ ತುಂಬ ಬೇಜಾರು ಅನಿಸ್ತಾ ಇತ್ತು. ಅಯ್ಯೋ, ನಾನು ಪಾರ್ಲರ್ ಕ್ಲೋಸ್ ಮಾಡ್ತಾಯಿದ್ದೀನಲ್ಲ, 2 ಮಂತ್ಸು ಕ್ಲೋಸ್ ಮಾಡೋಣ ಬೇಡವಾ ಅಂತ. ಹಾಗೂ ನಮ್ಮ ಮನೆಯವ್ರಿಗೆ ನೋಡು ಯೋಚನೆ ಮಾಡಿ ಇನ್ನೊಂದು ಸರ್ತಿ ಹೋಗ್ಬೇಕಿದ್ರೆ ಆಂಟಿಗೆ ಹೇಳ್ಬರೋಣ, ಕ್ಲೋಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾಯಿದ್ರು. ಇನ್ನು ಅದು ಬೇರೆ
ಸುಮ್ಮನೆ ರೆಂಟ್ ಏನಕ್ಕೆ ಪೇ ಮಾಡೋದು, ಒಂದು 30-40 ಸಾವಿರ ರೆಂಟ್ ಬರುತ್ತೆ. ಹಾಗಾಗಿ ಸುಮ್ಮನೆ ಏನಕ್ಕೆ ಹೀಗಿರೋ ಕಮಿಟ್ಸ್ಮೆಂಟ್ಸ್ಗಳೇ ತುಂಬ ಇದ್ದಾವೆ ಅಂತ ಹೇಳ್ಬಿಟ್ಟು ಬೇಡ, ಒಂದು ಸರಿ ಕ್ಲೋಸ್ ಮಾಡ್ತೀವಿ ಅಂದಮೇಲೆ ಮತ್ತಿನ್ನೇನು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿದ್ವಿ. ನಾನು ಕೂಡ ತುಂಬ ದಿನದಿಂದ ಪಾರ್ಲರ್ ಕಡೆ ಬಂದಿರಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಕಸ ಇತ್ತು, ಹಾಗೆ ಧೂಳು ಸಿಕ್ಕಾಪಟ್ಟೆ ಇತ್ತು. ಪಾಪ ಮನೆಯವರೆಲ್ಲ ಒಂದು ಕಡೆಯಿಂದ ಆ ಮಿರರ್ಗಳೆಲ್ಲ ಬಿಚ್ಚಿಡ್ತಾಯಿದ್ರು. ನಾನು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬ್ಯಾಗ್ ತೆಗೆದಿಲ್ಲ, ಫಸ್ಟ್ ಮಿರರ್ ಎಲ್ಲ ಬಿಚ್ಚಿಬಿಡ್ಲಿ, ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಂಡ್ ಅವರು ಕೂಡ ಹಂಗೆ ಹೇಳ್ತಾಯಿದ್ರು, ನೋಡು ಆಗೋದೆಲ್ಲ ಒಳೋದಕ್ಕೆ ಏನು ತಲೆ ಕೆಡಿಸ್ಕೊಂಬಿಡ, ಮುಂದೆ ಬೇರೆ ಕಡೆ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ನೋಡಿದ್ರೆ ಇಷ್ಟೊಂದು ಕಸ ಇತ್ತು. ಅದು ಬೇರೆ ವಾಲ್ಪೇಪರ್ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ತೆಗಿಬೇಕಾಗಿತ್ತು ಪೇಂಟ್ ಮಾಡೋದಕ್ಕೆ. ಇನ್ನೆಲ್ಲ ಚಿಕ್ಕ ಪುಟ್ಟದ ಐಟಮ್ಸ್ ಎಲ್ಲ ತಗೊಂಡೋಗಿ ಕಾರಲ್ಲಿ ಇಡ್ತಾಯಿದ್ರು ನಮ್ಮ ಮನೆಯವರು, ನನ್ನ ಮಗನೂ ಒಂದೊಂದನ್ನೇ. ಇನ್ನು ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇನ್ನು ಗಾಡಿ ಮಾಡಿ ಹಾಕೊಂಬೇಡ ಅಂತ ಹೇಳ್ಬಿಟ್ಟು ನಾವು ಕ್ಲೋಸ್ ಮಾಡಿಕೊಂಡು ಹೊರಟ್ವಿ. ಆಲ್ರೆಡಿ ಆಚೆ ನೋಡಿದ್ರೆ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬೊಬ್ಬರು ಜನ ಇರಲಿಲ್ಲ. ಟೈಮ್ ನೋಡಿದ್ರೆ ಆಲ್ರೆಡಿ 11 ಗಂಟೆ ಆಗಿತ್ತು. ಸೊ ನಾವು ಮನೆಗೆ ಹೊರಟ್ವಿ. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.